ಇನ್ನು ಯಾಕೆ ಬರ್ಲಿಲ್ಲವ ಹುಬ್ಬಳ್ಳಿಯವ ವಾರದಾಗ 3 ಸತಿ ಬಂದು ಹೋಗವ ಇನ್ನು ಯಾಕೆ ಬರ್ಲಿಲ್ಲವ ಹುಬ್ಬಳ್ಳಿಯವ ವಾರದಾಗ 3 ಸರ್ತಿ ಬಂದು ಹೋಗವ ಇನ್ನು ಯಾಕೆ ಬರ್ಲಿಲ್ಲವ ಹುಬ್ಬಳ್ಳಿಯವ ವಾರದಾಗ 3 ಸರ್ತಿ ಬಂದು ಹೋಗವ ಇನ್ನು ಯಾಕೆ ಬರಲಿಲ್ಲವ ಹುಬ್ಬಳ್ಳಿಯವ ವಾರದಾಗ 3 ಸರ್ತಿ ಬಂದು ಹೋಗವ ಭಾರಿ ಜರದವಾರಿ ರುಮಾಲ ಸುತ್ತಿಕೊಂಡವ ಭಾರಿ ಜರದವಾರಿ ರುಮಾಲ. ಧಾರವಾಡ ಇದೊಂದು ಚಿತ್ರ ವಿಚಿತ್ರವಾಗಿ ಹಬ್ಬಿದ ಊರು. ಇಲ್ಲಿಯ ನಿಸರ್ಗವು ವಿಚಿತ್ರ, ಜನಪದವೂ ವಿಚಿತ್ರ. ಹೆಬ್ಬಳ್ಳಿಯತ್ತ ತಿರುಗಿದರೆ ಬಯಲು ಸೀಮೆಯ ಸಮಪ್ರದೇಶ. ಹಲ್ಯಾಳದತ್ತ ಮುಖ ಮಾಡಿದರೆ ಮಲೆನಾಡಿನ ಹುಚ್ಚು ಹಸಿರು. ಹುಬ್ಬಳ್ಳಿ ಕಲಘಟಗಿಗಳ ದಿಕ್ಕಿನಲ್ಲಿ ಗುಡ್ಡುಗಾಡು. ಇಲ್ಲಿಯ ಏರು ಇಳುವಿನ ಬೀದಿಗಳಲ್ಲಿ ಓಡಾಡಿದರೆ ಸಾಕು, ಇಲ್ಲಿಯ ಜನಜೀವನದಲ್ಲಿಯ ಸಮನ್ವಯ ಸಂಘರ್ಷಗಳ ಪರಿಚಯವಾಗುತ್ತದೆ. ಪೇಶ್ವೆಯವರ ದಂಡಯಾತ್ರೆಯೇ ಆಗಲಿ, ಗೋಳಿಬಾರೆ ನಡೆಯಲಿ, ಏಕೀಕರಣ ಚಳುವಳಿಯೇ ನಡೆಯಲಿ, ಧಾರವಾಡದ ಋತುಮಾನದ ರಿಂಗಣ ಗುಣಿತವನ್ನಾಗಲಿ, ಹಬ್ಬ ಹುಣ್ಣಿಮೆ ಜಾತ್ರೆ ಉತ್ಸವಗಳ ಸಮಶ್ರುತಿಯನ್ನಾಗಲಿ ಅವು ಕದಲಿಸಲಾರವು. ಬೇಂದ್ರೆಯವರು ಹುಟ್ಟಿ ಬೆಳೆದದ್ದು, ಅವರ ವ್ಯಕ್ತಿತ್ವ ವಿಶಾಲವಾಗಿ ರೂಪುಗೊಂಡದ್ದು ಧಾರವಾಡದ ಮಂಗಳವಾರಪೇಟೆ, ಕಾಮನಕಟ್ಟೆ, ಸಾಧನಕೇರಿಗಳಲ್ಲಿ. ಪಂಪನಿಗೆ ಬನವಾಸಿ ಇದ್ದಂತೆ ಬೇಂದ್ರೆಯವರಿಗೆ ಧಾರವಾಡ. ದೈವ ಅವರನ್ನು ಧಾರವಾಡದಲ್ಲಿ ಹುಟ್ಟಿಸಿ ಬೆಳೆಸಿ ಅವರನ್ನು 16 ವರ್ಷ ಧಾರವಾಡದಿಂದ ದೂರ ಇರುವಂತೆ ಮಾಡಿ ತಿರುಗಿ ಧಾರವಾಡದ ಸಾಧನಕೇರಿಗೆ ತಂದು ಬಿಟ್ಟಿದೆ. ಈ ಘಟನೆಯಲ್ಲಿ ಬೇಂದ್ರೆಯವರು ವಿಧಿಯ ಕೈವಾಡವನ್ನೇ ಕಂಡಿದ್ದಾರೆ ಎನ್ನಬೇಕು. ಬೇಂದ್ರೆಯವರ ಬಹಳಷ್ಟು ಕವಿತೆಗಳು ಧಾರವಾಡದ ವಿವಿಧ ಪರಿಸರಗಳಿಂದ ಹುಟ್ಟಿಕೊಂಡಿವೆ. ಧಾರವಾಡದ ಮಣ್ಣಿಗೂ ಅವುಗಳಿಗೂ ಸಹಜ ಸಂಬಂಧವಿದೆ. ಇಂಥ ಒಂದು ಕವಿತೆ ಅಂದ ತುಂಬಿತ್ತು ಹಾಲಗೇರಿ. ಅಂದ ತುಂಬಿತ್ತು ಹಾಲಗೇರಿ, ತೆರೆ ಮ್ಯಾಲೆ ತೆರೆ ಅಲ್ಲೇ ಇದ್ದ ದತ್ತಾತ್ರೇಯ ಧುರಿ, ಮುಟಿಗೆಯೊಳಗ ಹಿಂಡಿದ ಅರಿವೆ, ತಾಯಿಗೆತ್ತು ಗಾಳಿ ಪರಿವೆ, ಹಿಗ್ಗು ಹರಿವೆ ಹರಿವೆ ತೊರೀತಿತ್ತು ಬಿನ್ನಾಣದ ಬೆಡಗು. ತುಂಬಿದ ಕೊಡ ಬಗಲಾಗಿತ್ತು, ಮೋಡ ಸರಿದು ಹಗಲಾಗಿತ್ತು, ಶ್ರಾವಣದ ಹಸಿರು ನಗಲಾಗಿತ್ತು, ಯಾವುದೋ ಧ್ವನಿ ಮುಗಿಲಾಗಿತ್ತು. ಸಂಧ್ಯಾ ವಂದನೆ ಮುಗಿದಿತ್ತು, ಹೊತ್ತಾಗಿತ್ತು, ಕಾಲರುದ್ರನಿಗೆ ಗೊತ್ತಾಗಿತ್ತು, ಅಂದ ತುಂಬಿತ್ತು ಹಾಲಗೇರಿ. ಬೇಂದ್ರೆ 3-4 ವರ್ಷದವರಿದ್ದಾಗ ಒಮ್ಮೆ ಇಲ್ಲಿಯ ಹಾಲಗೇರಿಯಲ್ಲಿ ಬಿದ್ದು ಮುಳುಗುವವರಿದ್ದರು. ಅವರನ್ನು ದತ್ತಮಂದಿರ ಕೊಯ್ದು ಅಲ್ಲಿಗೆ ಕರೆದು ತಂದ ತಾಯಿ ಅಡಬರಿಸಿ ಅವರನ್ನು ಹೊರಗೆಳೆದು ಬದುಕಿಸಿಕೊಂಡರು. ಆ ಒಂದು ಕ್ಷಣದಲ್ಲಿ ಬೇಂದ್ರೆಯವರಿಗೆ ಹೀಗೆ ದ್ವಿಜತ್ವದ ದೀಕ್ಷೆ ಸಿಕ್ಕಿತು. ಈಗ ಹಾಲಗೇರಿ ಇಲ್ಲ, ಅಲ್ಲಿ ಈಗ ಹೊಸಪೇಟೆ ತಲೆ ಎತ್ತಿದೆ. ಕೆರೆಯ ದಂಡೆಯಲ್ಲಿರುವ ದತ್ತಾತ್ರೇಯನ ಅವಧೂತ ಸತ್ವ ಬೇಂದ್ರೆಯವರ ಬಾಲಜೀವದಲ್ಲಿ ಪ್ರವೇಶಿಸಿರಬೇಕೆಂದು, ಸಂಸ್ಕಾರವನ್ನು ದಳದಳವಾಗಿ ಅರಳಿಸಿತೆಂದು ಈ ಕವನ ಮೂಡಿಸುತ್ತದೆ. ಬೇಂದ್ರೆಯವರಿಗೆ ಈಗ 76 ವರ್ಷ ವಯಸ್ಸು. ಆದರೂ ತಮ್ಮ ಸುತ್ತಲಿನ ಜೀವನದಲ್ಲಿ, ಪರಿಸರದ ಜನರಲ್ಲಿ, ಘಟನೆಗಳಲ್ಲಿ ಅವರ ಆಸ್ಥೆ ಒಂದಿಷ್ಟು ಕಡಿಮೆಯಾಗಿಲ್ಲ. ಅವರಿಗೆ ಎಲ್ಲರೂ ಆತ್ಮೀಯರು, ಎಲ್ಲರೂ ಪರಿಚಯರು. ಅವರಿಗೆ ಎಲ್ಲದರಲ್ಲಿ ಆಸಕ್ತಿ.
ಭಿಕ್ಷುಕರು, ಹಣ್ಣು ಮಾರುವವರು, ಕೊಲ್ಲರು, ಹಾದಿ ಹುಡುಗುವ ಹೊಲತಿಯರು, ಹಾವಾಡಿಗರು ಎಲ್ಲರೊಡನೆಯೂ ಅವರು ಸರಸವಾಗಿ ಸಂಭಾಷಣೆ ನಡೆಸಬಲ್ಲರು. ಈ ಎಲ್ಲ ಜನರನ್ನು ಕಾವ್ಯದ ಸಾಮಗ್ರಿಯನ್ನಾಗಿ ಮಾಡಿಕೊಳ್ಳಬಲ್ಲರು. ಟೊಂಕದ ಮ್ಯಾಲ ಕೈಟಗೊಂಡು, ಟೊಂಕದ ಮ್ಯಾಲ ಕೈಟಗೊಂಡು, ಬಿಂಕದಾಕೆ ಯಾರ ಈಕೆ, ಬಿಂಕದಾಕೆ ಯಾರ ಈಕೆ, ವಂಕಿ ತೋಳ ತೋರಿಸ್ತಾಳ, ವಂಕಿ ತೋಳ ತೋರಿಸ್ತಾಳ, ಸುಂಕದ ಕಟ್ಟ್ಯೌಗ, ಸುಂಕದ ಕಟ್ಟ್ಯೌಗ. ಎಣ್ಣ ಮಾವ ಅನಕೋತ, ಎಣ್ಣ ಮಾವ ಅನಕೋತ, ಬಣ್ಣದ ಮಾತ ನಾಡಿಕೋತ, ಬಣ್ಣದ ಮಾತ ನಾಡಿಕೋತ, ಕಣ್ಣಗ ಮಣ್ಣ ತೋರುವಾಕೆ, ಕಣ್ಣಗ ಮಣ್ಣ ತೋರುವಾಕೆ, ಸಣ್ಣನ ನಡೆದಾಕೆ, ಸಣ್ಣನ ನಡೆದಾಕೆ. ಬೇಂದ್ರೆಯವರ ಮನೆ ಮಾತು ಮರಾಠಿ, ಆದರೆ ಅವರ ಕಾವ್ಯ ಭಾಷೆ ಕನ್ನಡ. ಈ ಸಂಗತಿ ಧಾರವಾಡಕ್ಕೆ ಹೊಸದೇನೂ ಅಲ್ಲ. ಕನ್ನಡದ ಸಾಂಸ್ಕೃತಿಕ ಪುನರುಜ್ಜೀವನಕ್ಕಾಗಿ ದುಡಿದ ಹಲವಾರು ಮರಾಠಿ ಮನೆತನಗಳು ಇನ್ನೂ ಧಾರವಾಡದಲ್ಲಿವೆ. ಮೊಮ್ಮಗಳು ಪ್ರತಿಮಾ ಹುಟ್ಟಿದಾಗ ಬರೆದ ಒಂದು ಗೀತದಲ್ಲಿ ಒಂದು ಸಾಲು ಮರಾಠಿ, ಇನ್ನೊಂದು ಕನ್ನಡ. ಹುಟ್ಟವ್ವ ಮುತ್ತವ್ವ ಬ್ರಹ್ಮಾಂಡ ಬಾಯಿ ಜೋ ಜೋ, अंगाई अंगाई म्हणाली आई, लाली लाली अंधळा अजीबाई, गाणी म्हणणाऱ्यांना पुरसत नाही, आरती ಹೆಚ್ಚಿನ ನಿನಗೆ ಮಾಮಾಯಿ ಜೋ ಜೋ. ಬೇಂದ್ರೆಯವರು ಕುಟುಂಬ ವತ್ಸಲರು. ಹುಟ್ಟಿದ 9 ಮಕ್ಕಳಲ್ಲಿ 3 ಮಾತ್ರ ದಪ್ಪಿಸಿಕೊಂಡರು. ಸಾವಿನ ಅನುಭವ ಅವರ ಜೀವನದ ರುಚಿಯನ್ನು ಕಹಿಗೊಳಿಸಿದೆ. ಅವರ ಮುತ್ತೈದೆ ಕವನ ಅವರ ಪತ್ನಿಯ ಬಗ್ಗೆ ಬರೆದದ್ದಲ್ಲ, ಆದರೆ ಅವರ ಹೆಂಡತಿಯ ಜೀವದ ಪಾವಿತ್ರ್ಯ ಮತ್ತು ಧನ್ಯತೆಗಳು ಆ ಕವಿತೆಯಲ್ಲಿ ಸ್ಪಷ್ಟವಾಗಿ ಒಡಮೂಡಿವೆ. ಗೌರಿ, ನೀ ಮುಂದಾಗಿ ಹೋಗಿ ಬಾಗಿದ ತೆರೆಸು ವೈಕುಂಠದ, ಧೃಷ್ಟರನ್ನು ಒಳಗೆ ಬಿಡುವರೆ ಅಲ್ಲಿರುವ ದಿಂಡಿಗರು ದಾಂಡಿಗರು, ನಾನು ಬಂದೆ, ನೀ ಮುಂದೆ ನಾ ಹಿಂದೆ. ಮೇಲುನೋಟಕ್ಕೆ ಬೇಂದ್ರೆಯವರದು ತುಂಬಾ ಅವ್ಯವಸ್ಥಿತವಾದ ಗದ್ದಲದ ಜೀವನ. ಸಾಧನಕೇರಿ ಅವರ ಮನೆಯಲ್ಲಿ ಅಪಾರವಾದ ಗ್ರಂಥರಾಶಿಯ ನಡುವೆ ಕಾವ್ಯದ ಗುಂಗಿನಲ್ಲಿಯೋ ಹರಟೆಯ ಏರಿಕೆಯಲ್ಲಿಯೋ ಅವರು ಹಾಸು ಹೊಯ್ಯುವುದನ್ನು ಕಾಣಬೇಕು. ಅವರಿಗೆ ಸುಸಂಬದ್ಧತೆ ದೊಡ್ಡ ತತ್ವವೇನಲ್ಲ. ಅವರ ಮಾತು ಮನಸ್ಸು ಛಂದೋಶಾಸ್ತ್ರದಿಂದ ಭೌತಶಾಸ್ತ್ರಕ್ಕೆ, ಖಗೋಳಶಾಸ್ತ್ರದಿಂದ ಸಂಖ್ಯಾಶಾಸ್ತ್ರಕ್ಕೆ, ಇತಿಹಾಸದಿಂದ ಗಣಿತಕ್ಕೆ ಹರಿಯುತ್ತಿರುತ್ತವೆ. ಅವರ ಮನೆ ಕೂಡ ಚಿತ್ರ ವಿಚಿತ್ರ ವಸ್ತುಗಳಿಂದ ತುಂಬಿದ ಒಂದು ವಸ್ತು ಸಂಗ್ರಹಾಲಯವೇ ಆಗಿಬಿಟ್ಟಿದೆ. ಈ ಎಲ್ಲ ಅಸಂಗತ ಸಂಗತಿಗಳನ್ನು ಜೋಡಿಸುವ ಸೂತ್ರವೆಂದರೆ ಅವರ ಕಾವ್ಯ.
ಬಂತು ಕಾಡಿಗೆ, ಬಂತು ನಾಡಿಗೆ, ಬಂತು ಬೀದಿಗೆ. ಶ್ರಾವಣ ಬಂತು, ಶ್ರಾವಣ ಬಂತು. ಗುಡ್ಡ ಗುಡ್ಡ ಸವರಲಿಂಗ, ಗುಡ್ಡ ಗುಡ್ಡ ಸವರಲಿಂಗ, ಅವಕ ಆಭ್ಯಂಗ, ಅವಕ ಆಭ್ಯಂಗ. ಗುಡ್ಡ ಗುಡ್ಡ ಸವರಲಿಂಗ, ಗುಡ್ಡ ಗುಡ್ಡ ಸವರಲಿಂಗ, ಅವಕ ಆಭ್ಯಂಗ, ಅವಕ ಆಭ್ಯಂಗ. ಎರಿತವನು ಹಾಂಗ ಕೂಡ್ಯಾವ ಮೋಡ, ಸುತ್ತಲ್ಲ ನೋಡ ನೋಡ. ಶ್ರಾವಣ ಬಂತು, ಶ್ರಾವಣ ಬಂತು. ಬೇಂದ್ರೆ ಕಾವ್ಯದ ಮೂಲ ಶಕ್ತಿ ಇರುವುದು ಅವರ ಮಾತೃತ್ವದ ಕಲ್ಪನೆಯಲ್ಲಿ. ಅಂಬಿಕಾ ತನೆಯ ದತ್ತ ಎಂದು ತನ್ನನ್ನು ವಿನಯದ ಅಭಿಮಾನದಿಂದ ಕರೆದುಕೊಳ್ಳುವ ಕವಿ ಮತ್ತೆ ಮತ್ತೆ ಹೇಳುವುದೆಂದರೆ, ತಾಯಿ ಮಾಯ ಅಂಬಿಕೆಯೇ ನಿನ್ನ ತನೆಯ ದತ್ತನು, ನೀನು ಇತ್ತುದಿತ್ತನು. ಅವರ ಕಾವ್ಯದಲ್ಲಿ ಮತ್ತೆ ಮತ್ತೆ ಮೂಡಿಬರುವ ಆ ತಾಯಿ ಅವರ ಹಡೆದ ತಾಯಿ, ಧಾರವಾಡದ ತಾಯಿ, ಲಲಿತಾ, ಗಾಯತ್ರಿ, ಭೂಮಿ ಯಾವುದೂ ಆಗಿರಬಹುದು. ಏನಿದ್ದರೂ ಆ ಮಾತೃತ್ವದ ಸ್ವರೂಪ ಒಂದೇ. ಅದು ದೇವತೆಗಳಿಗೆ ದೇವತ್ವವನ್ನು, ಮನುಷ್ಯರಿಗೆ ಮನುಷ್ಯತ್ವವನ್ನು ಕಲಿಸಬಲ್ಲ. ಗಂಡಿನ ಜೀವವನ್ನು ಬಾಳೆಮೀನದ ಹಾಗೆ ಆಡಿಸುವ ಹೆಣ್ಣಿನ ಮಾಯಾಶಕ್ತಿ ಕೂಡ ಈ ಮಾತೃತ್ವದ ಲೀಲೆಯೇ. ಸೃಷ್ಟಿಯ ವ್ಯವಸ್ಥೆ ಅದರ ಹೊಣೆಯಾಗಿದೆ. ಸೌಂದರ್ಯ, ಪ್ರೀತಿ, ಸಂಸ್ಕೃತಿ ಇವು ಹೆಣ್ಣು ಪ್ರತಿನಿಧಿಸುವ ಮೌಲ್ಯಗಳಾಗಿವೆ. ವಿಶ್ವಮಾತೆಯ ಗರ್ಭ ಕಮಲ ಜಾತ ಪರಾಗ ಪರಮಾಣು ಕೀರ್ತಿನ. ವಿಶ್ವಮಾತೆಯ ಗರ್ಭ ಕಮಲ ಜಾತ ಪರಾಗ ಪರಮಾಣು ಕೀರ್ತಿ ನಾನು. ಭೂಮಿ ತಾಯಿಯ ಮೈಯ ಹಿಡಿ ಮಣ್ಣ ಗುಡಿಗಟ್ಟಿ ನಿಂತಂಥ ಮೂರ್ತಿ ನಾನು. ಭರತ ಮಾತೆಯ ಕೋಟಿ ಕಾರ್ತಿಕೋತ್ಸವದಲ್ಲಿ ಮಿನುಗುತಿಯ ಜ್ಯೋತಿ ನಾನು. ಕನ್ನಡದ ತಾಯಿ ತಾವರೆಯ ಪರಿಮಳ ಉಂಡು ಬೀಳುತಿಯ ಗಾಳಿ ನಾನು. ನನ್ನ ತಾಯಿಯ ಹಾಲು ನೆತ್ತರವ ಕುಡಿದಂಥ ಜೀವಂತ ಮಮತೆ ನಾನು. ಈ ಐದಿದೆಯರೆ ಪಂಚ ಪ್ರಾಣಗಳಾಗಿ ಈ ಜೀವ ದೇಹ ನಿಹನು. ಹೃದಯಾರವಿಂದದಲ್ಲಿ ಇರುವ ನಾರಾಯಣನೇ ತಾನಾಗಿ ದತ್ತ ನರನು. ವಿಶ್ವದ ಒಳನುಡಿಯಾಗಿ ಕನ್ನಡಿಸುತ್ತಿಹನಿಲ್ಲಿ ಅಂಬಿಕಾ ತನಯನಿವನು. ಇಂಥವನು ನಾನು, ಇವನು ಕವಿ. ಕವಿ ಯಾರು? ಕವಿ ಯಾರು? ಬಹಳ ಹಳೆಯ ಶಬ್ದ ಕವಿ ಎಂಬುದು. ವೇದದ ಕಾಲದ ಕವಿಗಳು ಕೂಡ ತಮ್ಮ ಹಿಂದಿನಿಂದ ಕವಿಗಳಾಗಿ ಬಂದಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇಂದಿನ ಕವಿಗಳಿಗೂ ನಾಳಿನ ಕವಿಗಳಿದ್ದಾರೆ. ಕವಿ ಹೇಳುತ್ತಾನೆ, ಅದನ್ನು ತಿಳಿದುಕೊಳ್ಳುವವನಿಗೆ ರಸಿಕ ಎನ್ನುತ್ತಾರೆ, ಹೃದಯ ಎನ್ನುತ್ತಾರೆ. ಆದರೆ ಪಂಪನ ಕಾಲಕ್ಕೆ ಇದ್ದ ಕವಿತೆ, ಕುಮಾರವ್ಯಾಸನ ಕಾಲಕ್ಕೆ ಇದ್ದ ಕವಿತೆ, ಇಂದಿನ ನಮ್ಮಿ ಕಾಲಕ್ಕೆ ಇದ್ದ ಕವಿತೆ ಎಲ್ಲದರಲ್ಲಿಯೂ ಒಂದು ರಸ ಪ್ರವಾಹ ಇರುತ್ತದೆ. ಭಗೀರಥನ ಕಾಲಕ್ಕೆ ಇದ್ದ ಗಂಗೆ ನಮ್ಮ ಕಾಲಕ್ಕೂ ಇದ್ದಾರೆ. ಆದರೆ ಆ ಕಾಲಕ್ಕೆ ಇದ್ದ ನೀರು ಈ ಕಾಲಕ್ಕೆ ಇಲ್ಲ. ಅದು ಇದ್ದದ್ದು ನೀರೇ. ಅದರ ತಂಪು ಅಂದಿನಂತಹ ತಂಪೆ ಇರುತ್ತದೆ. ಕೇಳುವವರ ಜನ, ಅವರ ಸಂಸ್ಕಾರ ಬದಲಾಗಿದ್ದರೂ ಕೂಡ ಕೇಳಬೇಕೆಂಬುವ ಕುತೂಹಲ, ಜಿಜ್ಞಾಸೆ ಎಲ್ಲಿಯವರೆಗೆ ಆ ಸಮಾಜದಲ್ಲಿ ಇರುತ್ತದೆಯೋ ಅಲ್ಲಿಯವರೆಗೆ ಕವಿಯ ಜೀವನ, ಕಾವ್ಯ ಸಾರ್ಥಕವಾಗುತ್ತದೆ. ಇಂಥ ಸಂಸ್ಕಾರ ಜನರಲ್ಲಿ ಕಡಿಮೆಯಾದಾಗ ಸಮಾಧಿಯಲ್ಲಿದ್ದ ಒಬ್ಬ ಗುರುವಿನ ಮಹಾತ್ಮ್ಯದಂತೆ ಅದು ಅಲ್ಲೇ ಸ್ತಬ್ಧವಾಗಿರುತ್ತದೆ. ಮತ್ತೆ ಹೊಸ ಕಾಲ ಬಂದಾಗ, ವಸಂತದ ಗಾಳಿ ಬೀಸಿದಾಗ ಮೋಟು ಮರ ಚಿಗಿತು ಬರುವಂತೆ ಕವಿವಾಣಿ ಮತ್ತೆ ಮತ್ತೆ ಚಿಗುರಿ ಬರುತ್ತೆ.